ಸೀರಿಯಲ್ ಪ್ರಸಾರವಾಗ್ತಿಲ್ಲ. ದಿಢೀರನೆ ಪೋಸ್ಟ್ಪೋನ್ ಆಗಿದ್ಯಾಕೆ ಗೊತ್ತಾ? ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದ್ದರೆ ನಿನ್ನೆಯಿಂದ ಕರ್ಣ ಧಾರಾವಾಹಿ ಟೆಲಿಕಾಸ್ಟ್ ಆಗಬೇಕಿತ್ತು. 8 ಗಂಟೆ ಸ್ಲಾಟ್ ಕೂಡ ಈಗ ಫಿಕ್ಸ್ ಆಗಿತ್ತು. ಆದರೆ ಕರ್ಣ ಪ್ರಸಾರ ಆಗಿಲ್ಲ. ಇದರ ದಿನಾಂಕ ಮತ್ತೆ ಮುಂದೂಡಿದ್ದಾರೆ. ಈ ದಿಢೀರ್ ನಿರ್ಧಾರ ಯಾಕೆ ಗೊತ್ತಾ? ಬನ್ನಿ ಇದರ ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೂನ್ 16ರಂದು ಕನ್ನಡ ಕಿರುತೆರೆ ಪ್ರಿಯರು ಈ ದಿನಕ್ಕಾಗಿ ಕಾಯುತ್ತಿದ್ದರು. ಯಾಕಂದರೆ ನಿನ್ನೆ ರಾತ್ರಿ 8 ಗಂಟೆಯಿಂದ ಬಹುನಿರೀಕ್ಷಿತ ಧಾರಾವಾಹಿ ಕರ್ಣ ಪ್ರಸಾರವಾಗಬೇಕಿತ್ತು. ಆದರೆ ನೋಡಿದರೆ ಕರ್ಣ ಸೀರಿಯಲ್ ಅಂದುಕೊಂಡ ಸಮಯಕ್ಕೆ ಇಲ್ಲಿ ಪ್ರಸಾರ ಆಗಿಲ್ಲ. ಕರ್ಣ ಧಾರಾವಾಹಿ ಶೀಘ್ರದಲ್ಲೇ ಪ್ರಸಾರವಾಗಲಿದೆ ಅಂತಷ್ಟೇ ಜೀ ವಾಹಿನಿ ಈಗ ಪೋಸ್ಟ್ ಒಂದನ್ನು ಹಂಚಿಕೊಂಡಿದೆ. ಏನಿದು ದಿಢೀರ್ ಹೀಗೆ ಅಂತ ನೋಡೋದಾದ್ರೆ, ಕಿರಣ್ ರಾಜ್ ನಟನೆಯ ಕರ್ಣ ಧಾರಾವಾಹಿ ಮೊದಲ ಪ್ರೋಮೋ ರಿಲೀಸ್ ಆಗುತ್ತಿದ್ದಂತೆ ಕನ್ನಡ ಕಿರುತೆರೆಯಲ್ಲಿ ಹೊಸ ಸಂಚಲನ ಸೃಷ್ಟಿಸಿತ್ತು. ಗೈನಕಾಲಜಿಸ್ಟ್ ಆಗಿ ಕಿರಣ್ ರಾಜ್ ಕಾಣಿಸಿಕೊಂಡ ಕರ್ಣ ಪ್ರಪ್ರಥಮ ಪ್ರೋಮೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹವಾ ಕ್ರಿಯೇಟ್ ಮಾಡಿತ್ತು. ಅಂದಿನಿಂದ ಕರ್ಣನ ಆಗಮನಕ್ಕಾಗಿ ವೀಕ್ಷಕರು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದರು. ಜೂನ್ 16ರಿಂದ ರಾತ್ರಿ 8 ಗಂಟೆಗೆ ಬರಲಿದ್ದಾನೆ ಅಂತ ಅನೌನ್ಸ್ ಆದಮೇಲೆ ವೀಕ್ಷಕರು ಆ ದಿನಕ್ಕಾಗಿ ತುಂಬ ವೆಯ್ಟ್ ಮಾಡುತ್ತಿದ್ದರು. ನಿನ್ನೆಯಿಂದ ಕರ್ಣನ ಕತೆ ನೋಡುವ ಬಯಕೆ ಅಭಿಮಾನಿಗಳಲ್ಲಿ ಇತ್ತು. ಆದರೆ ಇಂದು ವೀಕ್ಷಕರು ಹಾಗೂ ಅಭಿಮಾನಿಗಳ ಆಸೆಗೆ ಬಕೆಟ್ ಗಟ್ಟಲೆ ತಣ್ಣೀರು ಎರಚದಂತಾಗಿದೆ. ಯಾಕಂದರೆ ನಿನ್ನೆ ಕರ್ಣ ಧಾರಾವಾಹಿ ಪ್ರಸಾರವಾಗಿಲ್ಲ. ಇದಕ್ಕೆ ಸಾಕ್ಷಿ ಕೆಲವೇ ಹೊತ್ತಿನ ಹಿಂದೆಯಷ್ಟೇ ಜೀ ಕನ್ನಡ ವಾಹಿನಿ ಹಂಚಿಕೊಂಡಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್. ಇನ್ನು ಜೀ ಕನ್ನಡ ವಾಹಿನಿಯ ಪೋಸ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಇಡೀ ಕರ್ನಾಟಕ ಕಾಯ್ತಾ ಇದೆ ಅನ್ನೋದು ಗೊತ್ತು. ಕೊಟ್ಟ ಮಾತಿನಂತೆ ರಾತ್ರಿ 8ಕ್ಕೆ ಕರ್ಣ ಬಂದೇ ಬರ್ತಾನೆ, ಶೀಘ್ರದಲ್ಲೇ ಎಂದು ಬರೆದುಕೊಂಡು ಶೀಘ್ರದಲ್ಲೇ ಎಂದು ಸಾರುವ ಕರ್ಣ ಧಾರಾವಾಹಿಯ ಪ್ರೋಮೋವನ್ನು ಜೀ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ. ಅಲ್ಲಿಗೆ ಕರ್ಣ ಧಾರಾವಾಹಿ ಸದ್ಯ ಪ್ರಸಾರ ಆಗುತ್ತಿಲ್ಲ ಅನ್ನೋದು ಪಕ್ಕಾ ಆಗಿದೆ. ವೀಕ್ಷಕರಿಗೆ ಈಗ ಗೊಂದಲಮಯವಾಗಿದೆ. ದಿಢೀರನೆ ಪ್ರೋಮೋ ಚೇಂಜ್ ಆಗಿರೋದನ್ನು ಕಂಡು ನಿಜವಾಗಿಯೂ ಕರ್ಣ ಪ್ರಸಾರ ಪೋಸ್ಟ್ಪೋನ್ ಆಗಿದೆಯೋ ಅಥವಾ ಇದು ಪಬ್ಲಿಸಿಟಿ ಸ್ಟ್ರಾಟಜಿಯೋ ಅಂತ ವೀಕ್ಷಕರು ಕನ್ಫ್ಯೂಸ್ ಆಗಿದ್ದಾರೆ. ಇನ್ನು ಕೆಲವರಂತೂ ಕರ್ಣ ಇವತ್ತು ಬರ್ತಾನೆ ನೋಡಿ ಬೇಕಿದ್ರೆ ಎಂದು ಕಮೆಂಟ್ ಕೂಡ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಜನ ಏನು ಹೇಳ್ತಿದ್ದಾರೆ ಅಂದರೆ, ಏಕಾಏಕಿ ಕರ್ಣ ಧಾರಾವಾಹಿಯಿಂದ ಹೊರಬಂದ್ರ ಭವ್ಯ ಗೌಡ ಅನ್ನೋ ಮಾತುಕತೆಗಳು ಕೂಡ ನಡೀತಿದೆ. ಇನ್ನು ಕೊನೆ ಕ್ಷಣದಲ್ಲಿ ನಡೆದಿದ್ದಾದ್ರೂ ಏನು ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಸದ್ಯ ಈಗ ಕರ್ಣ ಧಾರಾವಾಹಿ ಈಗ ಪ್ರಸಾರ ಆಗದೇ ಇರೋಕ್ಕೆ ಮುಖ್ಯ ಕಾರಣ ಭವ್ಯ ಅಂತ ಎಲ್ಲರೂ ಹೇಳುತ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ, ಕೆಲವು ಪೋಸ್ಟ್ಗಳು ಭವ್ಯ ಗೌಡ ಅಂತ ಇಲ್ಲಿ ಬೆರಳು ಮಾಡಿಕೊಂಡು ತೋರಿಸುತ್ತಿದೆ. ಕರ್ಣ ಪೋಸ್ಟ್ ಡಿಲೀಟ್ ಆಗಿದೆ. ನಟಿ ಭವ್ಯ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕರ್ಣ ಧಾರಾವಾಹಿ ಕುರಿತು ಕೆಲ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದರು. ಆದರೆ ಇದೀಗ ಕರ್ಣ ಧಾರಾವಾಹಿಗೆ ಸಂಬಂಧಿಸಿದ ಪೋಸ್ಟ್ಗಳೆಲ್ಲ ಭವ್ಯ ಗೌಡ ಅವರು ಡಿಲೀಟ್ ಮಾಡಿದ್ದಾರೆ. ಇದನ್ನು ಕಂಡ ಅಭಿಮಾನಿಗಳು ಕರ್ಣ ಧಾರಾವಾಹಿಯಿಂದ ಭವ್ಯ ಗೌಡ ಹೊರಗಡೆ ಬಂದ್ರ, ಭವ್ಯ ಗೌಡ ಜಾಗಕ್ಕೆ ಬೇರೆ ಯಾರನ್ನಾದರೂ ಕರೆ ತರುತ್ತಿದ್ದೀರಾ, ಅದಕ್ಕೆ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ದೀರಾ ಅಂತ ಕೂಡ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಜೀ ಕನ್ನಡ ವಾಹಿನಿ ಪೇಜ್ನಲ್ಲೂ ಕೂಡ ಪ್ರೋಮೋ ಡಿಲೀಟ್ ಆಗಿದೆ. ಬರೀ ಭವ್ಯ ಗೌಡ ಅವರ ಅಕೌಂಟ್ನಲ್ಲಿ ಮಾತ್ರ ಅಲ್ಲ, ಜೀ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಲ್ಲಿ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ಗಳೆಲ್ಲ ಕೂಡ ಇಲ್ಲಿ ಡಿಲೀಟ್ ಮಾಡಲಾಗಿದೆ. ಹಾಗೆ ನೋಡೋದಾದರೆ, ಕರ್ಣ ಧಾರಾವಾಹಿಯ 2ನೇ ಪ್ರೋಮೋದಲ್ಲಿ ನಿಧಿ ಪಾತ್ರದ ಮೂಲಕ ಭವ್ಯ ಗೌಡ ಅವರನ್ನು ಇಲ್ಲಿ ತೋರಿಸಲಾಗಿತ್ತು. ಇಂಪಾದ ಹಾಡಿನೊಂದಿಗೆ ಇಲ್ಲಿ ನಿಧಿ ಅಂದರೆ ಕರ್ಣನ ಲವ್ ಸ್ಟೋರಿಯನ್ನು ತೋರಿಸಲಾಗಿತ್ತು. ಈ ಪ್ರೋಮೋವನ್ನು ಇದೀಗ ಸೋಷಿಯಲ್ ಮೀಡಿಯಾದಿಂದ ಡಿಲೀಟ್ ಮಾಡಲಾಗಿದೆ. ಅಲ್ಲಿಗೆ ಕರ್ಣ ಸೀರಿಯಲ್ನಿಂದ ಭವ್ಯ ಗೌಡ ಅವರು ಔಟ್ ಆಗಿರೋದು ಪಕ್ಕಾ ಅಂತ ಇಲ್ಲಿ ಕೆಲವೊಬ್ಬರು ಮಾತಾಡ್ಕೊತಾ ಇದ್ದಾರೆ. ಕರ್ಣ ಧಾರಾವಾಹಿಯಿಂದ ಭವ್ಯ ಗೌಡ ಅವರು ಇಲ್ಲಿ ಔಟ್ ಆಗಿರೋ ಕಾರಣಕ್ಕೆ ನಿನ್ನೆಯಿಂದ ಪ್ರಸಾರ ಆಗಬೇಕಿದ್ದ ಕರ್ಣ ಸೀರಿಯಲ್ನ ಇಲ್ಲಿ ತಡೆ ಹಿಡಿಯಲಾಗಿದೆ ಅಂತಂದ್ಬಿಟ್ಟು, ಅಂದರೆ ನಿಧಿ ಪಾತ್ರಕ್ಕೆ ರೀಪ್ಲೇಸ್ಮೆಂಟ್ ತಂದ ನಂತರ ಇಲ್ಲಿ ಕರ್ಣ ಧಾರಾವಾಹಿ ಪ್ರಸಾರ ಆಗುತ್ತೆ ಅನ್ನೋ ಗುಸುಗುಸು ಪಿಸು ಈಗ ಶುರುವಾಗಿದೆ.
ಮೊನ್ನೆಯಷ್ಟೇ ಕರ್ಣ ಧಾರಾವಾಹಿಯ ಪ್ರೆಸ್ ಮೀಟ್ ಕೂಡ ನಡೀತು. ಇದರಲ್ಲಿ ಕಿರಣ್ ರಾಜು ಹಾಗೂ ನಮ್ರತಾ ಗೌಡ ಜೊತೆಗೆ ಭವ್ಯ ಗೌಡ ಅವರು ಖುಷಿಯಾಗಿ ಕಾಣಿಸ್ಕೊಂಡಿದ್ರು. ಅಲ್ಲಿಗೆ ಇಂದ್ರಿಂದ ಕರ್ಣ ಒಂದು ಶುಭ ಆರಂಭ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಭಾವಿಸಿದ್ರು. ಆದರೆ ಇವಾಗ ಆಗಿರೋದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಕೂಡ ಆಗಿದೆ. ಕಡೆ ಕ್ಷಣದಲ್ಲಿ ಆಗಿದ್ದೇನೋ ಭವ್ಯ ಗೌಡ ಅವರು ಇಲ್ಲಿ ಹೊರ ಬಂದಿದ್ದು ನಿಜಾನ ಯಾಕೆ ಅನ್ನೋ ಪ್ರಶ್ನೆ ಈಗ ಕಾಡ್ತಿದೆ. ಒಂದು ವೇಳೆಯಲ್ಲಿ ಭವ್ಯ ಗೌಡ ಅವರು ಈ ಒಂದು ಕರ್ಣ ಧಾರಾವಾಹಿಯಿಂದ ಈಚೆ ಬಂದಿದ್ರೆ ಏನಕ್ಕೆ ಈಚೆ ಬಂದಿದ್ದಾರೆ ಅನ್ನೋ ಮ್ಯಾಟ್ರು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆದರೆ ಇಲ್ಲಿ ಕರ್ಣ ಧಾರಾವಾಹಿ ನಿನ್ನೆಯಿಂದ ಏನಕ್ಕೆ ಪ್ರಸಾರ ಆಗಿಲ್ಲ ಅನ್ನೋ ಇನ್ಫಾರ್ಮೇಷನ್ನು, ಅಂದರೆ ಪಕ್ಕಾ ಇನ್ಫಾರ್ಮೇಷನ್ನು ಅಫಿಷಿಯಲ್ ಆಗಿ ಯಾರೂ ಕೂಡ ಇಲ್ಲಿ ಕೊಟ್ಟಿಲ್ಲ. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಇದೊಂದು ಪ್ರಮೋಷನ್ನು ತೊಗೊಳೋಕ್ಕೋಸ್ಕರ ಗಿಮಿಕ್ ಇದೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಭವ್ಯ ಗೌಡ ಅವರು ಇದರಿಂದ ಹೊರಗಡೆ ಬಂದಿದ್ದಾರೆ. ಆ ಒಂದು ಕಾರಣದಿಂದ ಇಲ್ಲಿ ಏನೇನು ಪ್ರೋಮೋ ಬಿಟ್ಟಿದ್ರು ಆ ಪ್ರೋಮೋ ಎಲ್ಲ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಭವ್ಯ ಗೌಡ ಅವರ ಒಂದು ಪ್ಲೇಸ್ಗೆ ಇಲ್ಲಿ ಹೊಸಬರನ್ನ ಕರೆತರಲಾಗ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.